ಓಕೆ, ಇವಾಗ ನಾನು ನಿಮಗೆ ಕ್ಯೂರೋ ಡ್ರಾಯರ್ ಬಾಕ್ಸ್ ಸಿಸ್ಟಮ್ನ ಹೇಗೆ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಸೊ ಇದು ಟೆಂಡಮ್ ಬಾಕ್ಸ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ಇದು ಸೈಡು ಕಾಣಿಸ್ತಿದೆ ನಮಗೆ. ಸೊ ಇದರಲ್ಲಿ ಏನಂತಂದರೆ ಇಲ್ಲಿ 16 mm ಇರುತ್ತೆ. ಇದು ಸ್ಪೇಸ್ ಬಂದ್ಬಿಟ್ಟು ಈ 16 mm ಕರೆಕ್ಟಾಗಿ 16 mm ಪ್ಲೈವುಡ್ ಹಾಕಿದ್ರೆ ನೀವು ಪಕ್ಕ ಕೊಡುತ್ತೆ. ಅದು ಬಿಟ್ಟು 12 mm ಆಗಲಿ 19 mm ಆಗಲಿ ಅಂದರೆ ಕರೆಕ್ಟ್ ಇನ್ಸ್ಟಾಲ್ ಆಗಲ್ಲ. ಸೊ ಮೊದಲನೇದು ಇದು ಸೈಡ್ ಪ್ಯಾನಲ್ಸ್ 2 ಬರುತ್ತೆ. ಇದು ಫ್ರಂಟ್ ಸೈಡ್ ಆಪ್ಷನ್ ಇದೆಯಲ್ಲ, 3D ಸೆಟ್ಟಿಂಗ್ ಫ್ರಂಟ್ ಸೈಡ್ ಬರುತ್ತೆ. ಸೊ ಹೈಟ್ ಬಂದ್ಬಿಟ್ಟು ನಿಮಗೆ ಇದು 6 ಇಂಚಿಂದು ಟ್ಯಾಂಡಮ್ ಬಾಕ್ಸಿಂದು ಸೈಡ್ ಪ್ಯಾನಲ್ಸ್ 2 ಸೈಡ್ ರೈಟ್ ಲೆಫ್ಟ್ ಇರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕ್ವಾಡ್ರಾ ಚಾನಲ್ ಅಂತ ಕರಿತೀವಿ. ಸೊ ಈ ಕ್ವಾಡ್ರಾ ಚಾನಲ್ ಬಂದ್ಬಿಟ್ಟು ನಮಗೆ ಟ್ಯಾಂಡಮ್ ಬಾಕ್ಸ್ ಕ್ಯಾರಿ ಮಾಡುತ್ತೆ. ಸೊ ಇದರಲ್ಲೂ ಅಷ್ಟೇ ರೈಟು ಮತ್ತು ಲೆಫ್ಟಲ್ಲಿ ಇರುತ್ತೆ. ಸೊ ಇದೇನು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಸೊ ಇದೇನಿದೆಯಲ್ಲ ಈ ಪಂಪ್ ಇದೆಯಲ್ಲ, ಈ ಪಂಪು ನಾವು ಡ್ರಾನ್ ಆಗಿ ತಳ್ಳಿದಾಗ ಇದು ಬ್ಯಾಕ್ ಲಿಫ್ಟ್ ಆದಾಗ ಈ ಪಂಪು ಹಿಂದೆ ಕೇಳ್ಕೊಳುತ್ತೆ. ಸೊ ಇದು 2 lakhs ಟೈಮ್ ಟೆಸ್ಟೆಡ್ ಆಗಿರುತ್ತೆ ಕಂಪ್ನಿಲಿ. ಸೊ ಇದಕ್ಕೆ ಸರ್ಟಿಫೈಡ್ ಬಂದ್ಬಿಟ್ಟು ಬಾಕ್ಸ್ ಮೇಲೆ ಬರೆದಿರ್ತಾನೆ. ಅಂದರೆ 2 ಲಕ್ಷ ಸಲ ಅದು ರನ್ ಮಾಡಿ ಟೆಸ್ಟ್ ಮಾಡಿರ್ತಾರೆ ಸ್ಯಾಂಪಲ್ಸ್ಗಳನ್ನ. ಸೊ ಇದು ರೈಟ್ ಲೆಫ್ಟಲ್ಲಿ ಈ ಥರ ಬರ್ತವೆ 2 ಪೀಸು. ಸೊ ಇದಾದಮೇಲೆ ಅದು ಬ್ಯಾಕ್ ಪ್ಯಾನಲ್ನ ಇನ್ಸ್ಟಾಲ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹೋಲ್ಡರ್ಸು. ಇದು ಬಂದ್ಬಿಟ್ಟು ಫ್ರಂಟ್ ಪ್ಯಾನಲ್ ಏನಿದೆಯಲ್ಲ ಫೇಸಿಯರ್, ಇದನ್ನ ಇನ್ಸ್ಟಾಲ್ ಮಾಡೋಕ್ಕಿರ್ತಕ್ಕಂಥದ್ದು. ಸೊ ಇದೇನು ಅಂತಂದರೆ ಈ ಥರ ಕ್ಲೋಸ್ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಫೈನಲಿ. ಸೊ ಇದಿಷ್ಟು ಇಕ್ವಿಪ್ಮೆಂಟ್ಸ್ಗಳು. ಸೊ ಇದು ಬಂದ್ಬಿಟ್ಟು ನನಗೆ ಬ್ಲೂ ಪ್ರಿಂಟ್ ಇರುತ್ತೆ. ಸೊ ಈ ಬ್ಲೂ ಪ್ರಿಂಟ್ ನನಗೆ ಒಂದ್ಸಲ ಕ್ಲಿಯರ್ಗೆ ತೋರಿಸ್ತೀನಿ, ಬನ್ನಿ. ನೀವು ಯಾರೇ ಕಾರ್ಪೆಂಟರ್ಸ್ ಆಗಲಿ ಇಂಟೀರಿಯರ್ ಡಿಸೈನರ್ಸ್ ಆಗಲಿ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೆ ಈ ಬ್ಲೂ ಪ್ರಿಂಟ್ನ ಫಸ್ಟ್ ತೆಗೆದು ಕ್ಲೀನಾಗಿ ನೋಡ್ತಾರೆ. ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಯಾವ ಮೆಜರ್ಮೆಂಟ್ ಯೂಸ್ ಮಾಡಬೇಕು ಅಂತಂದು. ಓಕೆ, ಫಸ್ಟ್ ನಿಮಗೇನಂತಂದರೆ ಈ ಬಾಕ್ಸಿನ ವಿಡ್ತ್ ಇಲ್ಲಿ ತೋರಿಸ್ತೀವಿ. ಈ ಬಾಕ್ಸಿನ ವಿಡ್ತನ್ನ ನಾವು ಯಾವ ಥರ ತೊಗೋಬೇಕು ಅಂದರೆ, ಟೇಪ್ ಕೊಡಿ ಒಂದು ಸೆಕೆಂಡ್. ಇದೇನಿರ್ತಲ್ಲ ನಾವು ತಗೋಬೇಕು ಸೈಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ. ಕಟಿಂಗ್ ಡೈಮೆನ್ಷನ್ ಬಾಟಮ್ ಪ್ಯಾನಲ್ ಅಂದರೆ, ಬಾಟಮ್ ಪ್ಯಾನಲ್ ಅಂದರೆ ಈ ಒಂದು ಡ್ರಾಯರ್ನ ನಾವು ಹೆಂಗೆ ಕೂರಿಸ್ತೀವಲ್ಲ, ಈ ಬಾಟಮ್ ಪ್ಯಾನಲಿನ ಕಟಿಂಗ್ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಝೂಮ್ ಮಾಡುತ್ತೆ ಇಲ್ಲಿ ಹತ್ರ ಮೇಲೆ. 16 mm ಪ್ಲೈವುಡ್ ಇರಬೇಕು. ಥಿಕ್ನೆಸ್ಸು ವುಡ್ ಪ್ಯಾನಲ್ ಅಂದರೆ ಬಾಟಮ್ 16 mm. ವಿಡ್ತ್ ಬಂದ್ಬಿಟ್ಟು LW 75 mm. LW ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಟರ್ನಲ್ ಕ್ಯಾಬಿನೆಟ್ ವಿಡ್ತ್. ಇಂಟರ್ನಲ್ ಕ್ಯಾಬಿನೆಟ್ ವಿಡ್ತ್ ಅಂದರೆ ಪರವಾಗಿ ಈ ಒಂದು ಜಾಗದಿಂದ ಈ ಒಂದು ಜಾಗಕ್ಕೆ ಏನಿದೆಯಲ್ಲ, ಇದು ಇಂಟರ್ನಲ್ ಕ್ಯಾಬಿನೆಟ್ ವಿಡ್ತ್ ಅಂತ ಕರಿತೀವಿ. ಸೊ ಈಗ ಹತ್ತಿರವಾಗಿ 600, ಇದು 60 ಅಂದರೆ 600 mm ಆಗುತ್ತೆ. ಸೆಂಟಿಮೀಟರ್ ಅಂದರೆ 60 ಸೆಂಟಿಮೀಟರ್, 600 mm. ಇಲ್ಲಿಗೆ 623 mm ಇದೆ. ಸೊ 623 mm ಅಲ್ಲಿ ಬಂದಿದೆ 623 mm ಮೈನಸ್ ವಿಡ್ತ್ LW ಅಂತಂದರೆ ಇಂಟರ್ನಲ್ ಕ್ಯಾಬಿನೆಟ್ ವಿಡ್ತ್ ಎಷ್ಟಿದೆ, 623 ಇದೆ, ಮೈನಸ್ 75 mm. ಸೊ ನೀವು ಬಾಟಮ್ ಪ್ಯಾನಲ್ನ 548 mm ಕಟಿಂಗ್ ಆಗಬೇಕು. 548 mm ಅಂತ ಇಷ್ಟು ಬರುತ್ತೆ. ಈ ಒಂದು 548 mm ನೀವು ಕಟಿಂಗ್ ಮಾಡ್ಕೊಂಡ್ರಿ ಅಂತಂದರೆ 548 ಇಲ್ಲಿಗೆ ಬರುತ್ತೆ. ಈ ಮೆಜರ್ಮೆಂಟ್ಗೆ ನೀವು ವುಡ್ನ ಕಟ್ ಮಾಡ್ಕೊಂಡ್ರೆ ಅಂದರೆ ಬ್ಯಾಕ್ ಪ್ಯಾನಲ್ ಪಕ್ಕ ಕೂರುತ್ತೆ ಮೆಜರ್ಮೆಂಟು, ಮತ್ತೇನು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಇದು ಬಾಟಮ್ ಪ್ಯಾನಲಿಂದ ಆಯಿತು. ಲೆಂತ್ ಈಗ ಅಗಲ ಆಯಿತು. ಉದ್ದ ಎಷ್ಟು ತಗೋಬೇಕು ಅಂತ ಅಂದರೆ, ಆ್ಯಕ್ಚುಲಿ ಡೀಪ್ ಬಂದ್ಬಿಟ್ಟು ನಿಮಗೆ ಇದೇನಿದೆಲ್ಲ, ಇದು ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು 490 ಇದೆ. ಆ್ಯಕ್ಚುಲಿ ಕೊಡೋದು 500 ಅಂತಂದು. ಇದು ಸೇರಿ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಕ್ಲಿಪ್ ಸೇರಿ ಇದೆಲ್ಲ ಸೇರಿಬಿಟ್ಟು 500 ಅಂತ ತೊಗೊತೀವಿ ಕನ್ಸಿಡರ್ ನಾವು. ಸೊ ಕೊಟ್ಟಿರ್ತಾನೆ ನಿಮಗೆ ನಾಮಿನಲ್ ಲೆಂತ್ ಅಂತಂದು. NL ಅಂದರೆ ನಾಮಿನಲ್ ಲೆಂತ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ನಾಮಿನಲ್ ಲೆಂತ್. ಎಕ್ಸಾಂಪಲ್ 550, 500, 450. ಈಗ ನಾವು ಈ ಬಾಕ್ಸ್ ಏನು ತೊಗೊಂಬಂದಿರ್ತೀವಲ್ಲ ಟೆಂಡಮ್ ಬಾಕ್ಸು, ಈ ಬಾಕ್ಸ್ ಮೇಲೆ ಅವ್ರು ಬರ್ದಿರ್ತಾರೆ ಆ್ಯಕ್ಚುಲಿ ಈ ಥರ. ಇಲ್ಲಿದೆ ನೋಡಿ, ಇದು ಉಲ್ಟಾ ಆಗುತ್ತೆ ಸ್ವಲ್ಪ. ಸೊ ಸೈಜ್ 167 × 500. 500 is the nominal length of the ಟೆಂಡಮ್ ಬಾಕ್ಸ್. ಇಲ್ಲಿ ಬರುತ್ತೆ ಇದೇನಿದೆಯಲ್ಲ 500 ನಾಮಿನಲ್ ಲೆಂತ್ ಇರುತ್ತೆ ಈ ಬಾಕ್ಸಿಂದು. ಇದರಲ್ಲಿ ನಾವು ಏನು ಕೊಟ್ಟಿದ್ದಾನೆ ಅಂದರೆ -10 mm ಅಂತ. ಅದು 500 - 10 mm ಅಂತಂದರೆ
490, ಉದ್ದ 490. ಇವಾಗ ನಮ್ಮದು ಬಾಕ್ಸಿಂಗ್ ಸೈಜ್ ಇರೋದು ಎಷ್ಟಿತ್ತು ಅವಾಗಲೇ? 623 ಮೈನಸ್ 75, ಇದು ಬಂದ್ಬಿಟ್ಟು 500 ಮೈನಸ್ 10. ಸೊ 490 ಡೀಪು, 623 ಮೈನಸ್ 75, 548. ಇದು ಬ್ಯಾಕ್ ಪ್ಯಾನಲ್ ಅಂತ ಅಂದರೆ ಬಾಟಮ್ ಇಂದೇನಿದೆಯಲ್ಲ ಅದು ಬಾಟಮ್ ಪ್ಯಾನಲ್ದು ಸೈಜು 548 mm ಇಂಟು 490 mm. ಸೊ ಇದನ್ನು ಒಂದು ಪೀಸ್ ಕಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಿಂದೆಗಡೆ ಬ್ಯಾಕ್ ಪ್ಯಾನಲ್, ಸಾರಿ ಇದು ಬಾಟಮ್ ಪ್ಯಾನಲ್, ಹಿಂದೆಗಡೆದು ಪ್ಯಾನಲಿಂದ ಹೇಳ್ತೀನಿ ನಾನು ನಿಮಗೆ. ಸ್ಟಾಪ್.